ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ಬೋಟ್ಗೆ ಸ್ವಾಗತ. ರೀಸೆಂಟ್ ಆಗಿ ಎಂಐ ಅವರು ಎಂಐ ಟಿವಿನ ಲಾಂಚ್ ಮಾಡಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಎಂಐ ಟಿವಿ ಯಾವ್ಯಾವ ಸೀರೀಸ್ ಅಲ್ಲಿ ಲಾಂಚ್ ಮಾಡಿದ್ದಾರೆ, ಹಾಗೆ ಇದ್ರ ಬೆಲೆ ಎಷ್ಟು, ಇದ್ರ ಸ್ಪೆಸಿಫಿಕೇಶನ್ ಏನು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಮಂಜುನಾಥ್, ಕನ್ನಡ ಗಿಸ್ಬೋಟ್ ಇಂದ. ಇನ್ನು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ನೀವು ಬೆಲ್ ಐಕಾನ್ ನೋಡ್ತಾ ಇರ್ಬೋದು, ಅದನ್ನು ಕೂಡ ಕ್ಲಿಕ್ ಮಾಡಿ. ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಕೂಡ ತೋರಿಸುತ್ತೆ. ಎಂಐ ಅವರು ರೀಸೆಂಟ್ ಆಗಿ ಲಾಂಚ್ ಇವೆಂಟ್ ಅಲ್ಲಿ ಅವರು ಎಂಐ ಟಿವಿನ ಲಾಂಚ್ ಮಾಡಿದ್ದಾರೆ. ಎಂಐ ಟಿವಿಲಿ ಯಾವ ಸೀರೀಸ್ ಲಾಂಚ್ ಮಾಡಿದ್ದಾರೆ ಅಂತಂದ್ರೆ ಎಂಐ ಟಿವಿ 5X ಅಂತ. ನಿಮಗೆ ಎಂಐ ಟಿವಿ 5X ಟೋಟಲ್ ಆಗಿ 3 ವೇರಿಯಂಟ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಒಂದು 43 ಇಂಚ್, 50 ಇಂಚ್ ಮತ್ತೆ 55 ಇಂಚ್ ಅಂತಾನೆ ಹೇಳ್ಬೋದು. ಇವಾಗ ನಾನು ನಿಮ್ಗೆ ಇನ್ನಷ್ಟು ಮಾಹಿತಿ ಎಂಐ ಟಿವಿ 5X ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ನಿಮ್ಗೆ ಇವಾಗ ಎಂಐ ಟಿವಿ 5X ನ ತೋರಿಸ್ತಾ ಇದ್ದೀನಿ. ನಿಮ್ಗೆ ಎಂಐ ಟಿವಿ 5X ಅಲ್ಲಿ ಟೋಟಲ್ ಆಗಿ 3 ಸೀರೀಸ್ ಅಲ್ಲಿ ಬರುತ್ತೆ. ಒಂದು 43 ಇಂಚು ಮತ್ತೆ 50 ಇಂಚು ಮತ್ತೆ 55 ಇಂಚ್ ಅಂತಾನೆ ಹೇಳ್ಬೋದು. ನಾನು ಇವಾಗ ನಿಮ್ಗೆ ತೋರಿಸ್ತಾ ಇರೋದು ಎಂಐ ಟಿವಿ 5X ಸೀರೀಸ್ ಅಲ್ಲಿ 55 ಇಂಚ್ ಟಿವಿ ಅಂತಾನೆ ಹೇಳ್ತೀನಿ. ನಾನು ಮೊದಲಿಗೆ ಎಂಐ ಟಿವಿ 5X ನ ಡಿಸೈನ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಟಿವಿಯ ಡಿಸೈನ್ ಬಂದು ಪ್ರೀಮಿಯಂ ಮೆಟಲ್ ಬೆಸಲಸ್ ಡಿಸೈನ್ ಕೊಟ್ಟಿದ್ದಾರೆ. ಅಂಡ್ ದೆನ್ ನೀವು ಸೈಡಲ್ಲೆಲ್ಲ ನೋಡ್ತಾ ಇರ್ಬೋದು, ಬಾಡಿ ಕೂಡ ಮೆಟಾಲಿಕ್ ಬಾಡಿ ಫಿನಿಶ್ ಕೊಟ್ಟಿದ್ದಾರೆ. ಟಿವಿ ರೆಸೊಲ್ಯೂಷನ್ ಬಂದು 4K HDR 3840 into 2160. ಅಂಡ್ ದೆನ್ ಇದರಲ್ಲಿ ಡಾಲ್ಬಿ ವಿಷನ್, HDR10+, HDR10 HLG ಕೂಡ ಇದೆ. ಅಂಡ್ ದೆನ್ ನೆಕ್ಸ್ಟ್ ಕಲರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇದರಲ್ಲಿ ಪಿಕ್ಚರ್ ಇಂಜಿನ್ 2 ವಿತ್ ಅಡಾಪ್ಟಿವ್ ಬ್ರೈಟ್ನೆಸ್ ಕೂಡ ಇದೆ. ಅಂಡ್ ದ ನೆಕ್ಸ್ಟ್ ವೈಟ್ ಕಲರ್ ಕಮೆಂಟ್ ಕೂಡ ಅಳವಡಿಸಿದ್ದಾರೆ. ನೆಕ್ಸ್ಟ್ ಎಂಐ ಟಿವಿ 5X ನ ಆಡಿಯೋ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಟಿವಿಯಲ್ಲಿ ನಿಮಗೆ ಪವರ್ಫುಲ್ ಸ್ಪೀಕರ್ಸ್ ಕೊಟ್ಟಿದ್ರೆ, ಅದು 40 ವ್ಯಾಟ್ ಸ್ಪೀಕರ್ನ 2 ಸ್ಪೀಕರ್ನ ಈ ಟಿವಿಯಲ್ಲಿ ಅಳವಡಿಸಿದ್ರೆ. ಅಂಡ್ ದ ನೆಕ್ಸ್ಟ್ ಇನ್ನೊಂದು ಏನು ಹೇಳ್ತೀನಿ ಅಂತಂದ್ರೆ, ನೀವೇನಾದರೂ 43 ಇಂಚ್ ಎಂಐ ಟಿವಿ 5X ಬೈ ಮಾಡ್ತು ಅಂತಂದ್ರೆ ನಿಮಗೆ 30 ವ್ಯಾಟ್ ಸ್ಪೀಕರ್ ಬರುತ್ತೆ. ಅಂಡ್ ದೆನ್ ಇಫ್ ಸಪೋಸ್ ನೀವು 50 ಅಥವಾ 55 ಇಂಚ್ ಏನಾದರೂ ತೊಗೊಂತು ಅಂತಂದರೆ ನಿಮಗೆ 40 ವ್ಯಾಟ್ ಸ್ಪೀಕರ್ 2 ಸ್ಪೀಕರ್ ಕೊಡ್ತಾರೆ. ನೀವು 43 ಇಂಚ್ ತೊಗೊಂಡ್ರೆ ನಿಮಗೆ 2 ಸ್ಪೀಕರ್ ಕೊಡ್ತಾರೆ, ಬಟ್ 30 ವ್ಯಾಟ್ಸ್ ಅಂತಲೇ ಹೇಳ್ಬೋದು. ನಿಮಗೆ ಇದರಲ್ಲಿ ಯಾವುದೇ ಸೀರೀಸ್ ತೊಗೊಂಡು ನಿಮಗೆ ಡಾಲ್ಬಿ ಆಟೋಮಸ್ ಟೆಕ್ನಾಲಜಿ ಕೂಡ ಈ ಸ್ಪೀಕರಲ್ಲಿ ಅಳವಡಿಸಿದ್ದಾರೆ. ಈ ಟಿವಿಲಿ ಪ್ಯಾಚ್ವಲ್ ಸಾಫ್ಟ್ವೇರ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ IMDb ಇಂಟಿಗ್ರೇಷನ್ ಹೊಸದನ್ನ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಯೂನಿವರ್ಸಲ್ ಸರ್ಚ್, ಕಿಡ್ಸ್ ಮೋಡ್ ವಿತ್ ಪೇರೆಂಟ್ ಲಾಗ್, ಲ್ಯಾಂಗ್ವೇಜ್ ಯೂನಿವರ್ಸ್, 75+ ಫ್ರೀ ಲೈವ್ ಚಾನಲ್ಸ್ನ ಇದರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ MI ಹೋಮ್ ಕೂಡ ಈ ಟಿವಿಲಿ ಇದೆ ಅಂತಲೇ ಹೇಳ್ಬೋದು. ಎಂಐ ಟಿವಿ 5X ಅಲ್ಲಿ ಕ್ವಾಡ್ ಕೋರ್ E55 CPU ಅಳವಡಿಸಿದ್ದಾರೆ. ಆ್ಯಂಡ್ ದೆನ್ ಈ ಟಿವಿಲಿ ನಿಮಗೆ 2GB ರ್ಯಾಮ್ ಮತ್ತು 16GB ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕನೆಕ್ಟಿವಿಟಿ ಬಗ್ಗೆ ಹೇಳಬೇಕು ಅಂತಂದರೆ ಇದರಲ್ಲಿ ಬ್ಲೂಟೂತ್ 5.0ನ ಯೂಸ್ ಮಾಡಿದ್ದಾರೆ. ಈ ಟಿವಿ ರನ್ ಆಗ್ತಾ ಇರೋದು ಯಾವ OS ಅಲ್ಲಿ ಅಂತಂದರೆ ಆಂಡ್ರಾಯ್ಡ್ ಟಿವಿ 10 ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ಈ ಟಿವಿಲಿ ನಿಮಗೆ ಬಿಲ್ಟ್ ಇನ್ ಕ್ರೋಮ್ ಕ್ಯಾಸ್ಟು ಮತ್ತು ಓಕೆ ಗೂಗಲ್ ಮತ್ತು ಪ್ಲೇಸ್ಟೋರ್ ಕೂಡ ಇದೆ ಅಂತಲೇ ಹೇಳ್ಬೋದು. ಟಿವಿಲಿ ನಿಮಗೆ ವಾಯ್ಸ್ ಅಸಿಸ್ಟೆಂಟ್ ಕೂಡ ಸಪೋರ್ಟ್ ಆಗುತ್ತೆ. ಗೂಗಲ್ ಅಸಿಸ್ಟೆಂಟ್ಸ್ ವಿತ್ ಅಲೆಕ್ಸಾ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ಟಿವಿಯ ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರ್ಬೋದು, ವಾಲ್ ಮೌಂಟ್ ಕೊಟ್ಟಿದ್ದಾರೆ. ನೀವು ಈ ಟಿವಿನ ವಾಲ್ಗೂ ಕೂಡ ಫಿಕ್ಸ್ ಮಾಡ್ಕೊಬೋದು. ಆ್ಯಂಡ್ ದೆನ್ ನೀವು ಬ್ಯಾಕ್ ಸೈಡಲ್ಲಿ ಇಲ್ಲಿ ಸೈಡಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪೋರ್ಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ HDMI 2.1 3 ಪೋರ್ಟ್ ಕೊಟ್ಟಿದ್ದಾರೆ, USB 2 ಪೋರ್ಟ್ ಕೊಟ್ಟಿದ್ದಾರೆ, ಮತ್ತು ಎಥರ್ನೆಟ್ ಪೋರ್ಟ್ 1 ಮತ್ತು ಆಡಿಯೋ ವಿಡಿಯೋ ಕನೆಕ್ಟರ್ಸ್ ಕೊಟ್ಟಿದ್ದಾರೆ. ದ ನೆಕ್ಸ್ಟ್ ಆಪ್ಟಿಕಲ್ ಪೋರ್ಟ್ ಕೊಟ್ಟಿದ್ದಾರೆ. ಇನ್ನೊಂದು 3.5 mm ಪೋರ್ಟ್ ಕೂಡ ಇದರಲ್ಲಿ ಅಳವಡಿಸಿದ್ದಾರೆ. ಇಷ್ಟೊತ್ತರೆಗೂ ನಾನು ನಿಮಗೆ ಟಿವಿ ಬಗ್ಗೆ ತಿಳಿಸ್ಕೊಟ್ಟೆ. ಆ್ಯಂಡ್ ದೆನ್ ಇವಾಗ ನಾನು ನಿಮಗೆ ಟಿವಿ ರಿಮೋಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪವರ್ ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಗೂಗಲ್ ಅಸಿಸ್ಟೆಂಟ್ ಬಟನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೀವು ಸರ್ಕಲಲ್ಲಿ ನೋಡ್ತಾ ಇರ್ಬೋದು, ನೀವು ಚಾನಲ್ ಎಲ್ಲ ಚೇಂಜ್ ಮಾಡೋದಕ್ಕೆ ಎಲ್ಲ ನಿಮಗೆ ರೈಟು, ಲೆಫ್ಟು, ಅಪ್ ಮತ್ತು ಡೌನ್ ಆ್ಯರೋ ಬಟನ್ ಕೂಡ ಇಲ್ಲಿ ಅಳವಡಿಸಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ MI ಬಟನ್ ಕೊಟ್ಟಿದ್ದಾರೆ. ಇದು MI ಹೋಮ್ ಬಟನ್. ದ ನೆಕ್ಸ್ಟ್ ಬ್ಯಾಕ್ ಬಟನ್. ದ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸರ್ಕಲ್ ಟೈಪಲ್ಲಿ ಇದೆಯಲ್ಲ, ಇದು ಬಂದು ಹೋಮ್ ಬಟನ್ ಅಂತಲೇ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಇಲ್ಲಿ ನೆಟ್ಫ್ಲಿಕ್ಸ್ ಮತ್ತು ಪ್ರೈಮ್ ವಿಡಿಯೋ ಬಟನ್ ಕೂಡ ಕೊಟ್ಟಿದ್ದಾರೆ. ನೀವೇನಾದರೂ ಡೈರೆಕ್ಟಾಗಿ ನೆಟ್ಫ್ಲಿಕ್ಸ್ ಅಥವಾ ಪ್ರೈಮ್ ವಿಡಿಯೋನ ಆಕ್ಸೆಸ್ ಮಾಡಬೇಕು ಅಂತಂದರೆ ನೀವು ಜಸ್ಟ್ ನೆಟ್ಫ್ಲಿಕ್ಸ್ ಅಥವಾ ಪ್ರೈಮ್ ವಿಡಿಯೋನ ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಆ ಆ್ಯಪ್ಗೆ ಹೋಗುತ್ತೆ. ದ ನೆಕ್ಸ್ಟ್ ವಾಲ್ಯೂಮ್ ಚೇಂಜ್ ಮಾಡೋದಕ್ಕೆ ಪ್ಲಸ್ ಮತ್ತು ಮೈನಸ್ ಬಟನ್ ಕೊಟ್ಟಿದ್ದಾರೆ. ಇವಾಗ ನೀವು ಅನ್ಕೊಂತೀರಾ, ಏನಪ್ಪ ಈ ರಿಮೋಟಲ್ಲಿ ಮ್ಯೂಟ್ ಬಟನೇ ಕೊಟ್ಟಿಲ್ಲ ಅಂತ. ನೀವೇನಾದರೂ ಮ್ಯೂಟ್ ಬಟನ್ ಯೂಸ್ ಮಾಡಬೇಕು ಅಂತಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ವಾಲ್ಯೂಮ್ ಕೀ ಇದೆಯಲ್ಲ, ಡೌನ್ ಬಟನ್, ಅದನ್ನು ಡಬಲ್ ಟ್ಯಾಪ್ ಮಾಡಿದ್ರೆ ಸಾಕು, ನಿಮಗೆ ಮ್ಯೂಟ್ ಕೂಡ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇಫ್ ಸಪೋಸ್ ನೀವೇನಾದ್ರು ಸೆಟ್ಟಿಂಗ್ಸ್ಗೆ ಹೋಗಬೇಕು ಡೈರೆಕ್ಟಾಗಿ ಅಂತಂದರೆ ನೀವೇನಿಲ್ಲ, ಇಲ್ಲಿ MI ಬಟನ್ ಇದೆಯಲ್ಲ, ಅದು ಜಸ್ಟ್ ಲಾಂಗ್ ಪ್ರೆಸ್ ಮಾಡ್ತು ಅಂತಂದರೆ ಸಾಕು, ನಿಮಗೆ ಕ್ವಿಕ್ ಸೆಟ್ಟಿಂಗ್ಸ್ ಹೋಗುತ್ತೆ. ಅಲ್ಲಿ ನೀವು ಪಿಕ್ಚರ್, ಸೌಂಡು ಮತ್ತು ಬೇರೆ ಸೆಟ್ಟಿಂಗ್ಸ್ ಎಲ್ಲ ಯೂಸ್ ಮಾಡ್ಬೋದು.
ನೋಡೋದಲ್ಲ ವೀಕ್ಷಕರೇ, MI TV 5X ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ. ಹಾಗಾದ್ರೆ ಇದು ಬೆಲೆ ಎಷ್ಟು ಅಂತ ನೀವು ಇವಾಗ ಕೇಳ್ಬೋದು. MI TV 5X ನ 55 ಇಂಚ್ ಟಿವಿ ಬೆಲೆ ಬಂದು 47,999 ರೂಪಾಯಿ ಅಂತಾನೆ ಹೇಳ್ತೀನಿ. ನೀವು ಈ ಟಿವಿಯನ್ನು ಬೈ ಮಾಡ್ತೀರಾ ಅಂತಂದ್ರೆ ನೀವು MI ಸ್ಟೋರ್ ಅಲ್ಲಾದ್ರೂ ಬೈ ಮಾಡಬಹುದು ಅಥವಾ ಆನ್ಲೈನ್ ಅಲ್ಲಿ mi.com ಅಲ್ಲಾದ್ರೂ ಬೈ ಮಾಡಬಹುದು ಅಂತಾನೆ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಗಿಸ್ಬೋಟ್ ಕಂಪ್ಲೀಟ್ ಭೇಟಿ ನೀಡಿ. ಧನ್ಯವಾದಗಳು.